ನಾನು ಶಿಲ್ಪಾ ಗೌಡ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಫ್ರೀ ಮಾಡಿಕೊಂಡು ಈ ವಿಡಿಯೋನ ಸ್ವಲ್ಪ ನೋಡಿ. ಇವತ್ತು ಕರ್ನಾಟಕದಲ್ಲಿ ಬೇರೆ ಅಪಪ್ರಚಾರಗಳು, ರಾಜಕೀಯ ಕಾರಣಗಳು ಅಥವಾ ಮುಖ್ಯಮಂತ್ರಿ ಹುದ್ದೆಯ ಏನೋ ಒಳ ಜಗಳಗಳು ಇದೆಯಲ್ಲ, ಅದರಿಂದ ಜನ ಬೇಸತ್ತು ಅಥವಾ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಗೆ ಮತ ಕೊಡಲ್ಲ ಅಂತ ಏನಾದ್ರೂ ಕಲ್ಪನೆಗಳಿದ್ರೆ ಅದು ತಪ್ಪು. ಯಾಕಂದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಹಾಳು ಮಾಡ್ತಿರೋದು, ಅದರಲ್ಲೂ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಹೀನಾಯವಾಗಿ ಕೆಡಿಸ್ತಿರೋ ಇಲಾಖೆ ಅಂತ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಪೊಲೀಸ್ ಇಲಾಖೆ. ಏನ್ ನಡೀತಿದೆ ಗೊತ್ತಾ ಪೊಲೀಸ್ ಇಲಾಖೆಯಲ್ಲಿ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನೀವು ಕೆಪಿಸಿಸಿ ಅಧ್ಯಕ್ಷರು, ಮುಂದಿನ ಚುನಾವಣೆವರೆಗೂ ಇರ್ತೀರಾ ಅಂತ ಹೇಳಿದಿರಾ. ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಹೇಗೆ ತರ್ತೀರಾ? ಜನ ಒಪ್ಪಲ್ಲ. ಯಾಕಂದ್ರೆ ಜನ ಕ್ರೋಧಗೊಂಡಿದ್ದಾರೆ ಪೊಲೀಸರ ಮೇಲೆ, ಜನ ಆಕ್ರೋಶಗೊಂಡಿದ್ದಾರೆ ಪೊಲೀಸರ ಮೇಲೆ, ಜನ ನೊಂದಿದ್ದಾರೆ ಪೊಲೀಸರ ಮೇಲೆ. ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಯಾವಾಗ ಅಂದ್ರೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಮತ ಹಾಕುವಾಗ. ಡಿ.ಕೆ. ಶಿವಕುಮಾರ್ ಅವರೇ, ನೆನ್ಪಿಟ್ಕೊಳ್ಳಿ, ಒಂದಷ್ಟು ಜನ ಸಿಂಗಂ ಎಸಿಪಿಗಳು, ಓಹೋಹೋಹೋ, ಅವ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. ಇನ್ನೊಂದಷ್ಟು ಜನ ಶೋಕಿದಾರ್ ಎಸಿಪಿಗಳು, ಅಬಾಬಾಬಾ, ಅವ್ರ ಶೋಕಿ ನೋಡ್ಬೇಕು ನೀವು. ಇನ್ ಕೆಲವರು ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ಗಳು, ನಿನ್ನೆ ಮೊನ್ನೆ ಬಂದವರು, ಅಬಾಬಾಬಾ, ಅವ್ರು ಇಡೀ ದೇಶದ ರಾಜಕಾರಣವನ್ನೇ ಮಾತಾಡ್ತಾರೆ. ಇವರೆಲ್ಲ ಸೇರ್ಕೊಂಡು ಇವತ್ತು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸುಳ್ಳು ಕೇಸು, ವಸೂಲಿ, ಭ್ರಷ್ಟಾಚಾರ, ಜನಕ್ಕೆ ಹಿಂಸೆ ಕೊಡೋದು, ಅಮಾಯಕರ ಮೇಲೆ ಕೇಸ್ ಹಾಕೋದು, ಹಾಗೆ ದೊಡ್ಡವ್ರನ್ನ ಬಿಟ್ಟು ಬಿಡೋದು, ಈ ತರ ಎಲ್ಲ ಮಾಡಿ ವ್ಯಾಪಕವಾದಂತಹ ಒಂದು ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರನ್ನ ಬರಂಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಬೇಕಾದಂಗೆ ಲಂಚವನ್ನ ಕೇಳ್ತಾ ಇದ್ದಾರೆ. ಹಾಗೇನೆ ಬೇಕಾದಂಗೆ ಲಂಚದ ಕೇಸಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದಾರೆ. ಇದಿನ್ನೂ ನಿಂತಿಲ್ಲ. ಎಷ್ಟು ಕೇಸ್ ಹೇಳಿ, ಇನ್ನು ಎಷ್ಟು ಜನ ಹೋದ್ರು ಜೈಲಿಗೆ, ಎಷ್ಟು ಜನರ ಮೇಲೆ ಸುಳ್ಳು FIR. ಆ MLAಗಳು ಹೇಳಿದ್ರು ಅಂತ ಇವರು ಸುಳ್ಳು FIR ಹಾಕಿದ್ರಂತೆ. ಅದನ್ನು ಬೇರೆ ಡಿಫೈನ್ ಮಾಡ್ಕೊಳ್ತಾರೆ, ಹೌದು ಇದು ಕಾನೂನು ಪ್ರಕಾರ ಅಂತ. ನ್ಯಾಯಾಲಯಗಳಂತೂ ಇವರಿಗೆ ಹಿಗ್ಗಾಮುಗ್ಗ ಬೈತಿವೆ. ಏನೇನು ಪ್ರಕರಣ ಹೇಳಿ ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತಂದ್ರೆ, ಪೊಲೀಸ್ ಇಲಾಖೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ದಾಖಲಾಗಿತ್ತು. ಆದ್ರೆ ಅದೇ ಸಬ್ ಇನ್ಸ್ಪೆಕ್ಟರು ಅದೇ ಸ್ಟೇಷನ್ ನಲ್ಲಿ ಮತ್ತೆ ದಂಧೆಯನ್ನ ಮುಂದುವರಿಸ್ತಿದ್ದಾನೆ. ಈ ಸ್ಟೋರಿಗಳನ್ನೆಲ್ಲ ನನ್ನ ಕೈಯಲ್ಲಿ ಹೇಳಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ಬೆಂಗಳೂರಲ್ಲಿ ಇರುವಂತಹ ಎಲ್ಲಾ ಸಿಂಗಂ ಎಸಿಪಿಗಳು, ಈ ಚಿಂಗಂಗಳೆಲ್ಲ ಇದಾವಲ್ಲ, ಇವನ್ನೆಲ್ಲ ಕಿತ್ ಹಾಕಿ ತುಂಬಾ ಜನ ಹಾನೆಸ್ಟ್ ಪೊಲೀಸರು ಇದ್ದಾರೆ. ನಂಗೂ ಗೊತ್ತಿದೆ, ನಾನು ವರದಿ ಮಾಡಿದೀನಿ, ನೋಡಿದೀನಿ. ಅವ್ರನ್ನೆಲ್ಲ ತಗೊಂಡ್ಬಂದು ಬೆಂಗಳೂರಿಗೆ ಹಾಕ್ರಿ, ಇಲ್ಲಿದ್ದವ್ರ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿ, ಜೀವನದಲ್ಲಿ ಯಾರಿಗೂ ಅಂದ್ರೆ ಇಂಥವ್ರಿಗೆ ಯಾರಿಗೂ ಒಳ್ಳೆ ಪೋಸ್ಟ್ ನ ಕೊಡ್ಲೇಬೇಡಿ. ಈ ಶೋಕಿದಾರ್ ಎಸಿಪಿಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮುಂದಿನ ಚುನಾವಣೆಯಲ್ಲಿ ನೀವು ಗೆಲ್ಬೇಕು ಅಂತ ಅಂದ್ರೆ ಸುಳ್ಳು ಕೇಸ್ ಹಾಕಿರೋದನ್ನ ವಾಪಸ್ ತಗೊಳ್ಳಿ. ಸುಳ್ಳು ಕೇಸ್ ಹಾಕಿರೋ ಇದೇ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರ್ನ ಜೈಲಿಗೆ ಹಾಕ್ರಿ. ಆಗ ನಿಮ್ಗೆ ಮುಂದಿನ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಅವಕಾಶ ಇದೆ. ನಾನು ಹೇಳೋದು ಇಷ್ಟೇ. ದಟ್ಸ್ ಆಲ್.